ನರಸಿಂಹದೇವರ ಸರ್ವೋತ್ತಮವಾದ ಸರ್ವೋನ್ನತವಾದ ವ್ಯಕ್ತಿತ್ವದ ಮುಂದೆ ನಿಂತ ಪುಟ್ಟ ಬಾಲಕ ಪ್ರಹ್ಲಾದ ಅತ್ಯಂತ ಭಕ್ತಿಯಿಂದ ಧೈರ್ಯದಿಂದ ಆದರೆ ವಿನಯದಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಇದೆ ಅಂದ ಮಾತ್ರಕ್ಕೆ ದೇವರ ಹತ್ತಿರ ಹೋಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಭಯ ಇಲ್ಲ. ದೇವರು ಸರ್ವೋತ್ತಮ, ಅಸುರನ ಸಂಹಾರಕ್ಕಾಗಿ ಅವತಾರ ಮಾಡಿದ್ದರಿಂದ ಭಯಂಕರ, ಉಗ್ರ ಎಲ್ಲವೂ ಸತ್ಯ. ಅವನು ಉಗ್ರ ಅನ್ನುವುದು ಎಷ್ಟು ಸತ್ಯವೋ ಭಕ್ತರಿಗೆ ಅಷ್ಟೇ ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಯ ಮೇಲೆ ಕೈಯಾಡಿಸಿ ಅನುಗ್ರಹವನ್ನು ಮಾಡುವುದಕ್ಕೂ ಸಿದ್ಧನಾದ ಕರುಣಾಪೂರ್ಣನಾದವನು ಭಗವಂತ ಅನ್ನುವ ನಂಬಿಕೆಯು ಪ್ರಹ್ಲಾದರಾಜರಲ್ಲಿ ಪರಿಪೂರ್ಣವಾಗಿದೆ. ಹಾಗಾಗಿ ಹೆದರಿ ಓಡಿ ಹೋಗಲಿಲ್ಲ. ಭಕ್ತಿ ಇದೆ, ಗೌರವ ಇದೆ, ತಪ್ಪು ಮಾಡಿದರೆ ಶಿಕ್ಷೆ ಇದೆ ಎನ್ನುವ ಭಯವೂ ಇದೆ. ಆದರೆ ಸುಮ್ಮನೆ ಏನಿಲ್ಲದೆ ಪರಮಾತ್ಮ ನಮಗೆ ಪೀಡೆಯನ್ನು ಕೊಡ್ತಾನೆ, ದಂಡವನ್ನು ಮಾಡ್ತಾನೆ, ಕಷ್ಟವನ್ನು ಕೊಡ್ತಾನೆ ಅನ್ನುವ ಭಯ ಮಾತ್ರ ಇಲ್ಲ. ಆ ತರಹದ ಭಯ ಇದ್ದರೆ ದೇವರನ್ನು ತಪ್ಪು ತಿಳಿದಿದ್ದಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಮಾತಿನಲ್ಲಿ ವ್ಯವಹಾರದಲ್ಲಿ ಉಂಟು ಭಯಭಕ್ತಿ ಇರಬೇಕು ಅಂತಾರೆ. ದೇವರು ಅಂದರೆ ಭಯಭಕ್ತಿ ಇರಬೇಕು ಅಂತ, ಅದು ಸತ್ಯವೇ, ತಪ್ಪಿರಲ್ಲ. ಅದು ಭಯಭಕ್ತಿ ಇರಬೇಕು. ದೇವರ ಸರ್ವೋತ್ತಮತ್ವವನ್ನು ತಿಳಿದು ಅವನು ಮಾಡಿದ ಉಪಕಾರಗಳನ್ನು ತಿಳಿದು ಭಕ್ತಿಯನ್ನೂ ಮಾಡಬೇಕು. ನಾನೇನಾದರೂ ದೇವರ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯವೂ ಇರಬೇಕು. ಮತ್ತು ಭಯ ಇರಬಾರದು ಅನ್ನುವುದಕ್ಕೆ ಅರ್ಥ ಏನು? ತಪ್ಪು ಮಾಡಿದಾಗ ಮಾತ್ರ ಶಿಕ್ಷೆ ಕೊಡ್ತಾನೆ ಹೊರತು ತಪ್ಪಿಲ್ಲದೇ ಇದ್ದರೂ ಸುಮ್ಮನೆ ಸ್ವಭಾವ ಹಾವು, ತಪ್ಪು ಮಾಡಿದಾರೋ ಬಿಟ್ಟರೋ ಹತ್ತಿರ ಬಂದದ್ದಕ್ಕೆ ಕಚ್ಚಿಬಿಡುತ್ತೆ. ಸಿಂಹ ಇದೆ, ಹುಲಿ ಇದೆ, ಮದ್ದಾನೆ ಇದೆ. ತಪ್ಪು ಮಾಡಿದವರಿಗೆ ಮಾತ್ರ ಅದು ಹೊಡೀತದೆ, ತಿಂತದೆ ಅಂತಿಲ್ಲ. ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಆನೆಗೆ ಮದ ಏರಿದರೆ ಎದುರಿಗೆ ಯಾರಿಗೆ ಬರ್ತಾನೋ ಅವನನ್ನು ಹಾಕಿ ತುಳಿದು ಬಿಡುತ್ತೆ. ಹಾಗೆ ದೇವರು ಅನ್ನುವ ಭಯ ಇರಬಾರದು. ನಾನೇನು ತಪ್ಪು ಮಾಡದೇ ಇದ್ದರೂ ದೇವರು ಸುಮ್ಮನೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಅದಿರಬಾರದು. ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಇರಲೇಬೇಕು. ಅದು ಇದ್ದೇ ಇದೆ ಪ್ರಹ್ಲಾದರಾಜರಿಗೆ. ಈಗಂತೂ ನಾನೇನು ತಪ್ಪು ಮಾಡಿಲ್ಲ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ಮಾಡ್ತಾ ಇದ್ದೇನೆ, ನಿಶ್ಚಿತವಾಗಿಯೂ ದೇವರು ನನಗೆ ಅನುಗ್ರಹ ಮಾಡ್ತಾನೆ ಎನ್ನುವ ನಂಬಿಕೆ ಮಾತ್ರ ಇದೆ. ಹಾಗಾಗಿ ಧೈರ್ಯದಿಂದ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಪ್ರಹ್ಲಾದರಾಜರಂತಾರೆ, ಮನ್ಯೇ ಧನಾಭಿಜನರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ನನುಯೂಥಪಾಯ. ಜಗತ್ತಿನಲ್ಲಿ ಅನೇಕ ಸಂಗತಿಗಳಿವೆ. ಅವುಗಳಿಂದ ಮನುಷ್ಯನಿಗೆ ಒಂದು ಬೆಲೆ, ಗೌರವ, ಅಸ್ತಿತ್ವ ಸಮಾಜದಲ್ಲಿ ಇರ್ತದೆ. ಮೊದಲನೆಯದಾಗಿ ಪ್ರಹ್ಲಾದರಾಜರು ಎಣಿಸೋದು ಧನ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಅಂತ. ಜ್ಞಾನ ಇರಲಿ ಇಲ್ಲದೇ ಇರಲಿ, ಹಣ ಸಾಕಷ್ಟಿದೆ, ಧನ ಇದೆ ಅಂದರೆ ಅವನ ಬಾಯಿಯಿಂದ ಒಂದು ಅಕ್ಷರ ಬಂದರೂ ಅವನನ್ನು ಮಹಾಪಂಡಿತ ಅಂತ ಎಲ್ಲರೂ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ ಹಣ ಇದೆ.
ಚೆನ್ನಾಗಿ ವರ್ಣನೆ ಮಾಡಿದರೆ ಏನಾದರೂ 4 ಕಾಸು ಕೊಡಬಹುದು ಅಂತ. ಕೊಡದೇ ಇದ್ದರೂ ಪರವಾಗಿಲ್ಲ, ತೊಂದರೆ ಕೊಡದೇ ಇರ್ತಾನೆ. ಕೈಯಲ್ಲಿ ಹಣ ಇದೆ ಅಂದರೆ ಏನಾದರೂ ಮಾಡ್ಬೋದು, ಏನು ಕೆಟ್ಟದ್ದನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದೆ. ನಾನು ಚೆನ್ನಾಗಿ ವರ್ಣನೆ ಮಾಡಿಲ್ಲ ಅಂದರೆ ನನಗೇನಾದರೂ ಪೀಡೆಯನ್ನು ಕೊಡ್ತಾನೆ ಅನ್ನೋ ಭಯಕ್ಕಾದರೂ ವರ್ಣನೆ ಮಾಡ್ತಾರೆ. ಅವನು ಗುಣವಂತ ಅಂತ ವರ್ಣನೆ ಮಾಡ್ತಾರೆ, ವಾಗ್ಮಿ ಅಂತಾರೆ, ಉದಾರ ಅಂತಾರೆ, ಎಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ಕಾರಣ ಅವನಲ್ಲಿರುವ ಧನ. ಹಾಗೆ ದೇವರು ಭಕ್ತರನ್ನು ತನ್ನ ಹತ್ತಿರ ಸ್ವೀಕಾರ ಮಾಡುವುದಕ್ಕೆ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅವರಲ್ಲಿರುವ ಧನವನ್ನು, ಹಣವನ್ನು ಗಮನಿಸ್ತಾನ ಅಂತ ಪ್ರಶ್ನೆ. ಇವನು ಬಹಳ ಹಣವಂತ, ಬೇಕಾದಷ್ಟು ಬಂಗಾರ, ಬೆಳ್ಳಿ, ವಜ್ರ, ಮುತ್ತು, ರತ್ನಗಳೆಲ್ಲ ಇವೆ, ಅಷ್ಟೆಲ್ಲ ಸಾಧನ ಸಲಕರಣೆಗಳಿಂದ ಪೂಜೆ ಮಾಡ್ತಾನೆ, ಆದ್ದರಿಂದ ಇವನ ಪೂಜೆಯನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ದೇವರೇನಾದರೂ ಆ ಧನಕ್ಕೆ ಬೆಲೆ ಕೊಡ್ತಾನೆಯೇ ಅಂತ ಪ್ರಶ್ನೆ ಬಂದರೆ ಪ್ರಹ್ಲಾದರಾಜರಂತಾರೆ, ಇಲ್ಲ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ. ಆ ಸರ್ವೋತ್ತಮನಾದ ಭಗವಂತನಿಗೆ ಧನ ಇದು ಆರಾಧನೆಗೆ ಕಾರಣ ಆಗೋದಿಲ್ಲ. ಧನವಂತ ಅಂತ ಅವನ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಧನವಂತರ ಪೂಜೆಯನ್ನು ಸ್ವೀಕಾರನೇ ಮಾಡೋದಿಲ್ವಾ? ಯಾವ ಧನವಂತರು, ಹಣವಂತರು, ಶ್ರೀಮಂತರು ಪೂಜೆ ಮಾಡುವುದಕ್ಕೆ ಅರ್ಹರೇ ಅಲ್ವೇ? ಹಾಗರ್ಥ ಅಲ್ಲ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಭಕ್ತಿ ಇರಬೇಕು, ಭಕ್ತಿಗೆ ಪರಮಾತ್ಮ ಮೆಚ್ಚುತ್ತಾನೆ. ಧನವೂ ಇದ್ದು ಭಕ್ತಿಯಿಂದ ಪೂಜೆ ಮಾಡಿದರೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ ಧನವನ್ನು ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ. ಭಕ್ತಿ ಇಲ್ಲದೆ ಅಹಂಕಾರದಿಂದ, ಹಣ ಇದೆ ಎನ್ನುವ ಮದದಿಂದ ದೇವರನ್ನು ಒಲಿಸಿಕೊಳ್ತೇನೆ ಅಂತ ಹೊರಟ್ರೆ ಒದಿಸಿಕೊಳ್ತಾನೆ ಹೊರತು ದೇವರನ್ನು ಒಲಿಸಿಕೊಳ್ಳೋದಕ್ಕಾಗುವುದಿಲ್ಲ. ಏನು ಧನವನ್ನು ಕೊಟ್ಟು ಪರಮಾತ್ಮನಿಗೆ ನಾವು ಸಂತೋಷಪಡಿಸಬೇಕಾಗಿದೆ? ಏನು ಕೊರತೆ ಇದೆ ಅಂತ ನಾವು ದೇವರಿಗೆ ಧನ ಕೊಟ್ಟು ಸಂತೋಷಪಡಿಸ್ಬೋದು. ಲಕ್ಷ್ಮೀಪತಿಯವನು, ಸಕಲ ಧನದ ದೇವತೆಯಾದ ಮಹಾಲಕ್ಷ್ಮಿಯ ಪತಿ ಪರಮಾತ್ಮ, ಅವನಿಗೆ ಧನದ ಕೊರತೆ ಏನಿದೆ? ಧನ ಅಂದರೆ ಹಣ ಒಂದೇ ಅಲ್ಲ, ನಾನಾ ತರಹದ ಸಂಪತ್ತು. ಭೂಮಿಯೂ ಒಂದು ದೊಡ್ಡ ಸಂಪತ್ತು, ನೀರೂ ಒಂದು ಸಂಪತ್ತು, ಗಾಳಿಯೂ ಸಂಪತ್ತು. ಪ್ರಪಂಚದೊಳಗೆ ಅನೇಕ ತರಹದ ವಸ್ತುಗಳಿವೆ. ಎಲ್ಲ ಸಂಪತ್ತೂ ಪರಮಾತ್ಮನ ಸಂಪತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಏನು ನಿನ್ನ ಸಂಪತ್ತು ಅಂತ ಪರಮಾತ್ಮನಿಗೆ ಕೇಳಿದರೆ ದೇವರಂತಾನೆ, ಕೆಲವರೆಲ್ಲ ಹೇಳ್ತಾರೆ ನಮ್ಮ ಸಂಪತ್ತು ಎಷ್ಟು ಅಂದರೆ 1 ಎಕರೆ ಭೂಮಿ ಇದೆ, 2 ಇದೆ, 10 ಇದೆ, 100 ಇದೆ. ಕೆಲವೆಲ್ಲ ಹಳೆಯ ಕಾಲದ ಜಮೀನ್ದಾರರು, ಜಹಗೀರ್ದಾರರು ಹೇಳಿಕೊಳ್ತಾರೆ ಸಾವಿರಾರು ಎಕರೆ ಭೂಮಿಗಳು ನಮಗಿದೆ ಅಂತ. ಆದರೆ ಪರಮಾತ್ಮ ಹೇಳ್ತಾನೆ, ಇಷ್ಟು ಎಕರೆ ಅಷ್ಟು ಎಕರೆ ಅಂತ ಲೆಕ್ಕ ಅಲ್ಲ. ಭೂಮಿ ಅಂತ ಪ್ರಪಂಚದಲ್ಲೇನಿದೆ ಅದೆಲ್ಲವೂ ನನ್ನದು. ನೀರು ಅಂತೇನಿದೆ ಎಲ್ಲವೂ ನನ್ನದು. ಅಗ್ನಿ, ವಾಯು, ಆಕಾಶ, ಮಹತ್ತತ್ವ, ಅಹಂಕಾರ ತತ್ವಗಳು, ಪ್ರಕೃತಿ ತತ್ವ ಎಲ್ಲವೂ ನನ್ನ ಅಧೀನ. ಆ ಭೂಗರ್ಭದಲ್ಲಿದ್ದದ್ದು, ಸಮುದ್ರದ ಗರ್ಭದೊಳಗಿರುವ ರತ್ನ, ಮುತ್ತು ಎಲ್ಲವೂ ಕೂಡ, ಭೂಗರ್ಭದಲ್ಲಿರುವ ಬಂಗಾರ ಎಲ್ಲ, ಬೆಳ್ಳಿ, ಬಂಗಾರ ಮೊದಲಾದ ಎಲ್ಲ ಲೋಹಗಳು ಎಲ್ಲವೂ ನನ್ನ ಅಧೀನ ಅಂತ. ಸಂಪತ್ತು, ಶ್ರೀಮಂತಿಕೆ ಅಂತ ಯಾವುದರಿಂದ ನಾವು ಅಳೆಯಬಹುದೋ ಅದೆಲ್ಲವೂ ಪರಮಾತ್ಮನ ಸೃಷ್ಟಿ, ಅದೆಲ್ಲವೂ ಭಗವಂತನಿಂದ ನಿಯತ. ಅಂತಹ ಪರಮಾತ್ಮನಿಗೆ ಏನು ಕೊಟ್ಟು ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ ಇದೆ? ಏನು ಕೊರತೆ ಇದೆ ದೇವರಿಗೆ? ಹಾಗಾಗಿ ಧನದಿಂದ ದೇವರನ್ನು ಒಲಿಸಿಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ.
ಹಾಗಾದರೆ ಯಾವುದರಿಂದ ಒಲಿಸಿಕೊಳ್ಳಬಹುದು? ಭಕ್ತಿಯಿಂದ ಮಾತ್ರ ಒಲಿಸಿಕೊಳ್ಳಬಹುದು. ಆ ಭಕ್ತಿಯನ್ನು ಮಾತ್ರ ಪರಮಾತ್ಮ ಪ್ರೀತಿಸ್ತಾನೆ. ದೇವರು ನನ್ನವನು ಅಂತ, ನನಗೆ ಉಪಕಾರ ಮಾಡಿದ ಸ್ವಾಮಿ ಅಂತ ಪರಮಾತ್ಮನನ್ನು ಪ್ರೀತಿಯಿಂದ ಭಕ್ತಿಯಿಂದ ನಾವು ಸ್ಮರಿಸಿದರೆ, ಆ ಭಕ್ತಿಪೂರ್ವಕವಾದ ಪೂಜೆಯನ್ನು ಮಾಡಿದರೆ ಧನ ಇದ್ದರೂ ಸ್ವೀಕಾರ ಮಾಡುತ್ತಾನೆ, ಧನ ಇಲ್ಲದಿದ್ದರೂ ಸ್ವೀಕಾರ ಮಾಡುತ್ತಾನೆ. ಬಂಗಾರದ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ ಸ್ವೀಕಾರ ಮಾಡುತ್ತಾನೆ. ಏನಿಲ್ಲದ ಸಾಮಾನ್ಯ ತನ್ನ ಮನೆಯ ಗಿಡದಲ್ಲಿ ಬೆಳೆದ ಪುಷ್ಪಗಳನ್ನೇ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಷ್ಟು ಸುಂದರವಾಗಿದೆ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಈ ಮಾತು. ಇದೀಗ ನಾವು ಹೇಳಿದೆವು, ಬಂಗಾರದ ಎಲೆ ಬಂಗಾರದ ಹೂವನ್ನು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ತನ್ನ ಮನೆಯಲ್ಲಿ ಬೆಳೆದ ಸಾಮಾನ್ಯವಾದ ಪಾರಿಜಾತ ಪುಷ್ಪ ಮಲ್ಲಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ ಭಕ್ತಿಯಿಂದ ಮಾಡಿದರೆ ಅಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಂತ. ಬಂಗಾರದ ಇಲ್ಲಿ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ ಎಂದಿದ್ದಾನೆ. ಪತ್ರ ಪುಷ್ಪ ಸಮರ್ಪಣೆ ಮಾಡಿದರೂ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಅಲ್ಲ, ಕೃಷ್ಣ ಬಹಳ ಜಾಣ. ಪತ್ರ ಪುಷ್ಪ ಅಂದಿದ್ದಾನೆ. ಯಾವ ಪತ್ರ? ಬಂಗಾರದ ತುಳಸಿ ಪತ್ರ, ಬಂಗಾರದ ಪುಷ್ಪ ಅಂತ ಆಗಬಹುದಲ್ವ? ನಾವೇನಾದರೂ ಬೇರೆ ಪುಷ್ಪವನ್ನು ತೆಗೆದುಕೊಂಡು ಕೊಟ್ಟರೆ, ಅಯ್ಯೋ ನಾನು ಪುಷ್ಪ ತಗೊಳ್ತೇನೆ ಅಂತ ಹೇಳಿದ್ದೇನೆ, ಈ ಪುಷ್ಪ ಅಂತ ಹೇಳಲಿಲ್ವಲ್ಲ, ಬಂಗಾರದ ಪುಷ್ಪ ಆದರೆ ಮಾತ್ರ ನನಗೆ ಪ್ರಿಯ, ಈ ಸಾಮಾನ್ಯವಾದ ಪುಷ್ಪ ಬಾಡಿ ಹೋಗುವ ಪುಷ್ಪ ಇದು ನನಗೆ ಪ್ರಿಯ ಅಲ್ಲ ಅಂತ ದೇವರು ಕೈ ಚಾಡಿಸಬಹುದು. ನಾನಿದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಿರಸ್ಕಾರ ಮಾಡಬಹುದಲ್ವಾ? ಮಾಡೋ ಹಾಗಿಲ್ಲ. ಆ ಶಬ್ದ ಪ್ರಯೋಗ ಹೇಗೆ ಮಾಡಿದ್ದಾನೆ ನೋಡಿ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯ ಅಂದರೆ ನೀರು. ಆ ನೀರು ಅಂತ ಹೇಳುವ ತೋಯ ಎಂಬ ಶಬ್ದವನ್ನು ಪ್ರಯೋಗ ಮಾಡುವುದರಿಂದ ಏನು ಸೂಚನೆ ಮಾಡ್ತಾನೆ ಭಗವಂತ ಅಂದರೆ, ಯಾವ ಹೂವು ಯಾವ ಎಲೆ ಯಾವ ಹಣ್ಣಿಗೆ ನೀರು ಹಾಕಿ ಬೆಳೆಸಿದರೆ ಬೆಳೆದು ಅವುಗಳು ಶೋಭಿಸ್ತವೋ ಅಂತಹ ಪತ್ರ ಅಂತಹ ಪುಷ್ಪ. ಬಂಗಾರದ ಪುಷ್ಪಕ್ಕೆ ನೀರು ಹಾಕಿ ಬೆಳೆಸಬೇಕಾ? ಇಲ್ವಲ್ಲ. ತೋಯಂ ಆ ಶಬ್ದ ಪ್ರಯೋಗ ಮಾಡುವುದರಿಂದ ಕೃಷ್ಣ ಸೂಚನೆ ಮಾಡಿದ್ದು ನೀರು ಅಂತ. ನೀರು ಅಂದರೆ ನೀರು ಹಾಕಿದಾಗ ಬೆಳೆಯುವ ಎಲೆಗಳು, ಹೂವುಗಳು, ಹಣ್ಣು. ಅದನ್ನು ಸಮರ್ಪಣೆ ಮಾಡಿದರೂ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ತಿಳಿಸುವುದಕ್ಕೆ ಆ ತೋಯ ಶಬ್ದದ ಜೊತೆಗೆ ಪತ್ರ ಪುಷ್ಪ ಫಲ ಅಂತಂದಿದ್ದಾನೆ. ತೋಯದಿಂದ ಬೆಳೆಯುವ, ನೀರಿನಿಂದ ಬೆಳೆಯುವ ಪತ್ರ ಪುಷ್ಪ ಫಲಗಳು ಅಂತ. ಅವುಗಳನ್ನೂ ಸಮರ್ಪಣೆ ಮಾಡಿದರೆ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಸ್ಪಷ್ಟವಾಗಿ ಭಗವಂತ ಸೂಚನೆ ಮಾಡ್ತಾನೆ. ಹಾಗಾಗಿ ಧನ ಬೇಕು ಅಂತ ಇಲ್ಲ. ಬೇಕಾದಷ್ಟು ಧನ ದುರ್ಯೋಧನನಲ್ಲಿತ್ತು. ಕೃಷ್ಣ ದುರ್ಯೋಧನನ ಮನೆಗೆ ಹೋಗಲಿಲ್ಲ, ವಿದುರನ ಮನೆಗೆ ಹೋದ. ಅವನಲ್ಲಿ ಧನ ಇಲ್ಲ, ಕುಲವೂ ಇಲ್ಲ. ಅಭಿಜನ ಅಂದರೆ ಕುಲ, ಸತ್ಕುಲೀನತ್ವ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ. ಅಭಿಜನ ಅಂದರೆ ಕುಲ. ಅವನು ದಾಸಿಪುತ್ರ, ಕುಲ ಇಲ್ಲ. ಆದರೂ ಕೂಡ ವಿದುರನ ಮನೆಗೆ ಹೋದ. ವಿದುರನಲ್ಲಿ ಕಂಡದ್ದು ಭಕ್ತಿ, ಧರ್ಮನಿಷ್ಠೆ, ಶ್ರದ್ಧೆ, ಸಜ್ಜನರ ಪಕ್ಷಪಾತ. ಈ ಗುಣಗಳನ್ನು ಕಂಡು ವಿದುರನ ಮನೆಗೆ ಹುಡುಕಿಕೊಂಡು ಹೋದ ಪರಮಾತ್ಮನಿಗೇನು ಹಸಿವಿದೆಯಾ? ಹಸಿವಾಗಿದೆ ಅಂತ ಅವನು ಹಾಲು ಕುಡಿಯಬೇಕಾ, ಆಹಾರ ತಗೊಳ್ಬೇಕಾ? ಇಲ್ಲ. ಸಮರ್ಪಣೆ ಮಾಡಿದವನನ್ನು ಉದ್ಧಾರ ಮಾಡುವುದಕ್ಕಾಗಿ ಪರಮಾತ್ಮ ಸಮರ್ಪಣೆ ಮಾಡಿಸಿಕೊಳ್ಳೋದು.
ಆ ಸಮರ್ಪಣೆ ಮಾಡುವ ಹಿನ್ನೆಲೆಯಲ್ಲಿ ಅವನಲ್ಲಿ ಭಕ್ತಿ ಇದ್ದರೆ ಮಾತ್ರ ಉದ್ಧಾರ ಮಾಡಬೇಕು. ಭಕ್ತಿ ಇಲ್ಲದೆ ಅಹಂಕಾರ ಇದ್ದರೆ ಉದ್ಧಾರ ಮಾಡೋ ಕಾರಣ ಇಲ್ಲ. ಉದ್ಧಾರ ಮಾಡೋ ಕಾರಣ ಇಲ್ಲ ಅಂದರೆ ಯಾಕೆ ಅವನ ಆಹಾರ ನಾನು ಸ್ವೀಕಾರ ಮಾಡಬೇಕು? ಪ್ರೀತಿಯಿಂದಾದರೂ ಅನ್ನವನ್ನು ಕೊಡಬೇಕು. ಆಪತ್ತಿನಲ್ಲಿ ನಮಗೆ ಹಸಿವಾಗಿದೆ, ಹೊಟ್ಟೆ ತುಂಬಿಕೊಳ್ಳಬೇಕು, ಬದುಕಬೇಕು ಅನ್ನುವುದಕ್ಕಾದರೂ ಅನ್ನವನ್ನು ಸ್ವೀಕಾರ ಮಾಡಬೇಕು. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ಚಾಪ್ಯುತ. ಆಪತ್ತಿನಲ್ಲಿ ಆದರೂ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಅವನು ಕೊಡುವವನು ಹೇಗೆ ಕೊಟ್ಟರೂ ಅಡ್ಡಿಲ್ಲ, ಬದುಕಿದರೆ ಸಾಕು ಅಂತ. ಅಥವಾ ಪ್ರೀತಿಗಾಗಿ ಬಂಧು ಬಳಗದವರ ಮನೆಗೆ ಹೋಗ್ತಾನೆ. ಆಪತ್ತಿದೆ ಅಂತೇನಲ್ಲ, ಪ್ರೀತಿಯಿಂದ ಕೊಡ್ತಾರೆ ಅನ್ನೋದಕ್ಕೆ ಹೋಗ್ತಾನೆ. ನಚ ಸಂಪ್ರೀಯಸೆ ರಾಜನ್ ನಚ ಆಪದ್ಗತಾವಯಂ. ಕೃಷ್ಣ ಹೇಳ್ತಾನೆ, ದುರ್ಯೋಧನ ನೀನೇನು ನನ್ನ ಪ್ರೀತಿಗೆ ಪಾತ್ರನಲ್ಲ. ಈ ಮಾತು ಹೇಳಿಬಿಟ್ರೆ ದುರ್ಯೋಧನನ ಗತಿ ಏನು? ದುರ್ಗತಿಯೇ ಗತಿ. ಮಮ ಪ್ರಾಣಾಹಿ ಪಾಂಡವ ಅಂತಂದ, ಅಷ್ಟೇ ಸಾಕು ಪಾಂಡವರ ಮೋಕ್ಷಕ್ಕೆ. ಪ್ರಿಯ ಇತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಇವರು ನನಗೆ ಪ್ರಿಯರಾದವರು ಅಂತ ಇಷ್ಟಂದರೆ ಸಾಕು. ದೊಡ್ಡವರ ಬಾಯಿಯಿಂದ ಅಷ್ಟು ಮಾತು ಬಂದ್ರೇ ಅವನ ಉದ್ಧಾರ ಆಗತ್ತೆ. ಸರ್ವೋತ್ತಮನಾದ ಭಗವಂತ ಇವರು ನನಗೆ ಬೇಕಾದವರು ಅಂತ ಅಂದ ಅಂದರೆ ಅವನಲ್ಲಿ ಎಲ್ಲ ಗುಣಗಳೂ ಬಂತು, ಎಲ್ಲ ಪುಣ್ಯವೂ ಬಂತು, ಅವನ ಉದ್ಧಾರವೇ ಆಯಿತು ಅಂತ ಅರ್ಥ. ಪಾಂಡವರು ನನಗೆ ಪ್ರಿಯರಾದವರು ಅಂತ ಇಷ್ಟಂದರೆ ಸಾಕು. ದೇವರು ಪಾಂಡವರಿಗೆ ಶುಭ, ಮಂಗಲ, ಪುಣ್ಯ ಬೆಟ್ಟದಷ್ಟು ಬರ್ತದೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರಿಯ ಇತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ ಅಂತ. ಅದಕ್ಕೆ ವಿಪರೀತ ದುರ್ಯೋಧನನಿಗೆ ಹೇಳ್ತಾರೆ, ನಚ ಸಂಪ್ರಿಯಸೆ ರಾಜನ್ ನಚ ಆಪದ್ಗತಾವಯಂ. ನೀನೇನು ನನಗೆ ಪ್ರಿಯನಲ್ಲ ಅಂದರೆ ಅವನಿಗೆ ತಮಸ್ಸೆ. ಅದರಿಂದ ನನಗೆ ಆಪತ್ತೂ ಇಲ್ಲ, ವಿಪತ್ತೂ ಇಲ್ಲ, ನಿನ್ನ ಮೇಲೆ ಪ್ರೀತಿನೂ ಇಲ್ಲ. ಯಾಕೆ ನೀನು ಕೊಟ್ಟದ್ದನ್ನು ನಾನು ತಗೊಳ್ಬೇಕು? ಹೋಗಾಚೆ ಅಂತಾನೆ. ಭಕ್ತಿ ಇಲ್ಲದೆ ದೇವರಿಗೆ ನಾವೇನಾದರೂ ಶ್ರೀಮಂತಿಕೆಯಿಂದ ವಸ್ತ್ರವನ್ನೋ ಅನ್ನವನ್ನೋ ಆಭರಣಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಹೊರಟ್ರೆ ಇದೇ ಉತ್ತರ ಕೃಷ್ಣನಿಂದ ಬರ್ತದೆ, ಪರಮಾತ್ಮನಿಂದ ಬರ್ತದೆ. ಅದನ್ನು ಪ್ರಹ್ಲಾದರಾಜರು ನಮಗೆ ತಿಳಿಸಿಕೊಡ್ತಾರೆ. ಧನ ಇದು ಪರಮಾತ್ಮನಿಗೆ ಬೇಕಾದದ್ದಲ್ಲ. ಅಭಿಜನ ಅಂದರೆ ದೊಡ್ಡ ಕುಲ, ಒಳ್ಳೆ ಕುಲದಲ್ಲಿ ಹುಟ್ಟಿರಬಹುದು. ಆ ಕುಲಕ್ಕೆ ಪರಮಾತ್ಮ ಬೆಲೆ ಕೊಡ್ತಾನೆ ಯಾವಾಗ? ಭಕ್ತಿ ಇದ್ದರೆ. ಭಕ್ತಿ ಇಲ್ಲ ಅಂದರೆ ಕುಲಕ್ಕೂ ಯಾವ ಬೆಲೆ ಇಲ್ಲ. ಎಂಥ ದೊಡ್ಡ ಉಳಿದವರಿಗೇನಾದರೂ ಕುಲದ ಭಯ ಇರಬಹುದು. ದೊಡ್ಡ ಕುಲ, ಆ ಕುಲದಲ್ಲಿ ಬಂದ ಹಿಂದಿನ ಅನೇಕ ಮಹನೀಯರಿದ್ದಾರೆ, ತೇಜಸ್ವಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ. ಅವರ ತೇಜಸ್ಸು, ಅವರ ತಪಸ್ಸು, ಅದರ ಒಂದು ಅಂಶ ಇವನಲ್ಲಿಯೂ ಬಂದಿರ್ತದೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಆ ಹಿಂದಿನವರ ಶಾಪ ನಮಗೆ ತಟ್ಟಬಹುದು ಅನ್ನುವ ಭಯ ನಮ್ಮಂಥವರಿಗೆ ಇರಬಹುದು ಕದಾಚಿತ್. ವ್ಯಕ್ತಿಯಲ್ಲಿ ದೋಷ ಇದ್ದರೂ ಅವನ ವಂಶದ, ಅವನ ಕುಲದ ಹಿರಿಮೆ, ಗರಿಮೆ, ಮೇಲ್ಮೆ, ತಪಸ್ಸು, ಓಜಸ್ಸು, ವರ್ಚಸ್ಸು ಅದಕ್ಕೆ ಹೆದರಿ ಸ್ವಲ್ಪ ಹಿಂದೆ ಮುಂದೆ ನೋಡೋ ಪ್ರಸಂಗ ಇದೆ. ದೇವರಿಗೇನು ಭಯ ಇದೆ? ಒಂದು ಕುಲ, ಇದು ದೊಡ್ಡ ಕುಲ, ದೊಡ್ಡ ವಂಶ ಅಂತ ಆಗೋದೇ ಭಗವಂತನ ನಿಮಿತ್ತದಿಂದ. ಆ ಕುಲದಲ್ಲಿ ಬಂದ ಪ್ರಾಚೀನರು ಭಗವಂತನ ಭಕ್ತರಾಗಿದ್ದರು, ಭಗವಂತನ ಆರಾಧಕರಾಗಿದ್ದರು, ಉಪಾಸಕರಾಗಿದ್ದರು, ತೀರ್ಥಯಾತ್ರೆಗಳನ್ನು ಮಾಡಿದವರು, ದೇವರ ಪೂಜೆಯನ್ನು ಮಾಡಿದವರು, ಜಪ ಮಾಡಿದವರು, ಪ್ರವಚನ ಮಾಡಿದವರು, ಪಾರಾಯಣ ಮಾಡಿದವರು, ಅಧ್ಯಯನ ಮಾಡಿದವರು. ಏನೋ ಒಂದು ಕಾರಣಕ್ಕೆ ಆ ಕುಲಕ್ಕೆ ಮಹತ್ವ ಬಂದಿರುತ್ತದೆ. ಆ ಎಲ್ಲದರ ಕೇಂದ್ರ ಬಿಂದು ದೇವರೇ. ದೇವರ ಮಹಿಮೆಯನ್ನು ಕೊಂಡಾಡುವ ಭಾಗವತ ಪ್ರವಚನ ಮಾಡಿದರು 100 ಬಾರಿ, 1000 ಬಾರಿ. ದೇವರ ಮಹಿಮೆಯನ್ನು ಕೊಂಡಾಡುವ ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಿದರು. ದೇವರ ಗುಣಗಳನ್ನು ತಿಳಿಸುವ ಮಂತ್ರಗಳ ಜಪ ಮಾಡಿದರು. ದೇವರ ಸನ್ನಿಧಾನ ಇರುವ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದರು. ದೇವರು 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 ಅನ್ನುವ ಒಂದು ಕೇಂದ್ರವನ್ನಿಟ್ಟುಕೊಂಡು ವಂಶಕ್ಕೆ, ಕುಲಕ್ಕೆ, ಪರಂಪರೆಗೆ ಮಹಿಮೆ ಇದೆ, ಮಹತ್ವ ಇದೆ. ಅದಕ್ಕೆ ಬೇರೆಯವರು ಹೆದರಬಹುದು. ದೇವರು ಯಾಕೆ ಹೆದರ್ತಾನೆ? ನಿಜ,
ನನ್ನ ಕಾರಣಕ್ಕಾಗಿ ಈ ಕುಲಕ್ಕೆ ಮಹತ್ವ ಬಂದಿದೆ, ಆದರೆ ಆ ಕುಲಕ್ಕೆ ಭೂಷಣವಾಗುವಂತೆ ನೀನಿರಬೇಕಪ್ಪ. ಕುಲಕ್ಕೆ ಕಲಂಕ ಆಗುವಂತೆ ನೀನಿದ್ದರೆ, ಭ್ರಷ್ಟನಾಗಿದ್ದರೆ, ಸದಾಚಾರವನ್ನು ಬಿಟ್ಟಿದ್ದರೆ, ಭಕ್ತಿ ಇಲ್ಲದಿದ್ದರೆ ನೀನು ಮಾಡುವ ಸೇವೆಯನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ದಾಕ್ಷಿಣ್ಯ ಇಲ್ಲದೆ, ಮುಲಾಜಿಲ್ಲದೆ ಪರಮಾತ್ಮ ಹೇಳ್ತಾನೆ. ಭಕ್ತಿ ಇಲ್ಲ, ನೀನು ಮಾಡುವಂತಹ ಆರಾಧನೆಯನ್ನು ನಾನು ಸ್ವೀಕಾರ ಮಾಡಬೇಕಾದದ್ದಿಲ್ಲ. ಅಭಿಜನ ಅಂದರೆ ಕುಲ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಃ ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ. ರೂಪ, ಸೌಂದರ್ಯ ಹಾಗೆ ತಿಳ್ಕೊಂಡಿರ್ತಾರೆ ಕೆಲವರು. ನಾವು ಬಹಳ ಚೆನ್ನಾಗಿದ್ದೇವೆ, ನೋಡುವುದಕ್ಕೆ ಸೌಂದರ್ಯ ಇದೆ, ಹಾಗಾದರೆ ಪರಮಾತ್ಮ ನನ್ನ ಸೌಂದರ್ಯಕ್ಕೆ ಮೋಹಿತನಾಗಿ ನಾನು ಅರ್ಪಿಸುವ ಸೇವೆಯನ್ನು ಕೈ ಚಾಚಿ ಸ್ವೀಕಾರ ಮಾಡ್ತಾನೆ, ನನ್ನನ್ನು ಅಪ್ಪಿಕೊಂಡು ಮುದ್ದಿಟ್ಟು ನಾನು ಮಾಡುವಂತಹ ಸೇವೆಯನ್ನು ಸ್ವೀಕಾರ ಮಾಡಿಯೇ ಬಿಡ್ತಾನೆ ಎನ್ನುವ ಭ್ರಮೆ ಸೌಂದರ್ಯ ಇದ್ದವರಿಗೆ ಇರಬಹುದು. ಸೌಂದರ್ಯಕ್ಕೂ ಬೆಲೆ ಇಲ್ಲ ಭಗವಂತನ ಮುಂದೆ. ಗೋಪಿಕಾ ಸ್ತ್ರೀಯರ ಸೌಂದರ್ಯಕ್ಕೆ ಮೋಹಿತನಾಗಿ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿದ ಅಂತ ತಿಳಿದಿದ್ದರೆ ತಪ್ಪು. ಗೋಪಿಕಾ ಸ್ತ್ರೀಯರ ಸೌಂದರ್ಯಕ್ಕೆ ದೇವರು ಮೋಹಿತನಾಗಿಲ್ಲ. ಅವನಿಗೆ ಯಾವ ಸೌಂದರ್ಯದ ಮೋಹ ಬರಬೇಕಾಗಿದೆ? ಲಕ್ಷ್ಮೀದೇವಿಯ ಸೌಂದರ್ಯವೇ ಭಗವಂತನಿಗೆ ಆಕರ್ಷಣೆ ಮಾಡೋದಿಲ್ಲ. ಪರಮಾತ್ಮ ತಾನೇ ತನ್ನ ರೂಪದಿಂದ ವಿಹಾರ ಮಾಡ್ತಾನೆ ಅಂತ ಇದೆ. ಶ್ರೀಮನ್ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ರಮಯಾ ರಮಮಾಣೋಪಿ ತತ್ಸ್ಥೇನೈವ ಸ್ತ್ರೀಯಾತ್ಮನ. ಲಕ್ಷ್ಮೀದೇವಿಯ ಜೊತೆಗೆ ಪರಮಾತ್ಮ ಸಂತೋಷ ಪಡುವಾಗಲೂ ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ಒಂದು ರೂಪದಿಂದ ತಾನು ಸಂತೋಷ ಪಡ್ತಾನೆ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯ ಸೌಂದರ್ಯವೂ ಅವನಿಗೆ ಆಕರ್ಷಕ ಅಲ್ಲ. ಅಂತಹ ಪರಮಾತ್ಮನಿಗೆ ಇನ್ಯಾವ ಸ್ತ್ರೀಯರ ಸೌಂದರ್ಯದಿಂದ ಮೋಹ ಆಗಬೇಕಾಗಿದೆ? ಯಸ್ಯೇಂದ್ರಿಯಾಣಿ ಮಥಿತುಂ ಕುಹಕೈಹಿ ನಶೇಕುಹು ಅಂತ ಶ್ರೀಮದ್ಭಾಗವತ ಹೇಳುತ್ತದೆ. 16,108 ಜನ ಪರಮಾತ್ಮನ ಮಡದಿಯರಾಗಿರಬಹುದು, ಗೋಪಿಕಾ ಸ್ತ್ರೀಯರಾಗಿರಬಹುದು. ಎಲ್ಲರೂ ತಪಸ್ಸು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡಿ ವರ ಪಡೆದುಕೊಂಡದ್ದಕ್ಕೋಸ್ಕರ ಪರಮಾತ್ಮ ಅವರಿಗೆ ಸಂತೋಷಪಡಿಸಿದ್ದಾನಷ್ಟೇ ಹೊರತು ಅವರ ಸೌಂದರ್ಯಕ್ಕೆ ಮೋಹಿತನಾಗಿ ಅಲ್ಲ, ಪರವಶನಾಗಿ ಅಲ್ಲ. ಪರಮಾತ್ಮನ ಇಂದ್ರಿಯಗಳಲ್ಲಿ ವಿಕಾರವನ್ನು ಉಂಟು ಮಾಡುವುದಕ್ಕೆ ಶತಪ್ರಯತ್ನ ಮಾಡಿದರೂ ಯಾವ ಸ್ತ್ರೀಯರಿಗೂ ಸಾಧ್ಯವಾಗಿಲ್ಲ ಅಂತ ಸ್ವಯಂ ಭಾಗವತ ಹೇಳುತ್ತದೆ. ಯಾವ ಭಾಗವತದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಮಾಡಿದ ಕೃಷ್ಣ ಅಂತ ಹೇಳ್ತಾರೆ, 16,108 ಜನರನ್ನು ಮದುವೆಯಾದ ಅಂತ ಹೇಳ್ತಾರೆ. ಅದೇ ಭಾಗವತ ಹೇಳುವ ಮಾತು ಯಸ್ಯೇಂದ್ರಿಯಾಣಿ ಮಥಿತುಂ ಕುಹಕೈರ್ನ ಶೇಕುಹು. ಎಲ್ಲ ಹಾವಭಾವಗಳನ್ನು ಮಾಡಿದರು, ಶೃಂಗಾರ ಚೇಷ್ಟೆಗಳನ್ನು ಮಾಡಿದರು, ತಮ್ಮ ಸಮಗ್ರ ಸೌಂದರ್ಯಾಭಿವ್ಯಕ್ತಿಗೆ ಬೇಕಾದ ಎಲ್ಲ ಚೇಷ್ಟೆಗಳನ್ನು ಮಾಡಿದರು. ದೇವರ ಇಂದ್ರಿಯಗಳಲ್ಲಿ ವಿಕಾರವನ್ನು ಮಾಡಲಿಕ್ಕಾಗಲಿಲ್ಲ ಯಾವ ಸ್ತ್ರೀಯರಿಗೆ ಅಂತ ಭಾಗವತ ಹೇಳುತ್ತದೆ. ಅಂತಹ ಪರಮವಿರಕ್ತ ಶಿಖಾಮಣಿಯಾದ ಪರಮಾತ್ಮನಿಗೆ ಸೌಂದರ್ಯದಿಂದ ನಾನು ವಶ ಮಾಡಿಕೊಳ್ಳುತ್ತೇನೆ ಎನ್ನುವ ದುಸ್ಸಾಹಸವನ್ನು ಯಾರೂ ಮಾಡಲಿಕ್ಕೆ ಹೋಗುವುದು ಬೇಡ. ಪ್ರಹ್ಲಾದರಾಜರು ತಿಳಿಸಿಕೊಡುವ ಸಂದೇಶ. ಧನ, ಅಭಿಜನ, ರೂಪ. ಆದರೆ ಒಂದು ಮಾತನ್ನು ತಿಳಿಯಬೇಕು, ಪುರುಷರಾಗಿರಬಹುದು, ಸ್ತ್ರೀಯರಾಗಿರಬಹುದು. ಪುರುಷರಲ್ಲಿರುವ ತೇಜಸ್ಸು, ವರ್ಚಸ್ಸು, ಆ ಒಂದು ಸೌಂದರ್ಯವನ್ನು ಭಾಮ ಅಂತ ಕರೀತಾರೆ. ಸ್ತ್ರೀಯರಲ್ಲಿರುವ ಸೌಂದರ್ಯವನ್ನು ವಾಮ ಅಂತ ಕರೀತಾರೆ. ಆ ಭಾಮವೋ ವಾಮವೋ ಯಾವುದೇ ಇದ್ದರೂ ಭಗವಂತನ ಅಧೀನ ಅಂತ ತಿಳಿದು ಪರಮಾತ್ಮ ಕೊಟ್ಟದ್ದು ಅಂತ ಭಾವಿಸಿ ಭಗವಂತನಿಗೆ ಸಮರ್ಪಣೆ ಮಾಡುವುದನ್ನು ಮರೆಯಬಾರದು. ಇದು ನಿನ್ನದು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ತನು ನಿನ್ನದೋ, ಜೀವನ ನಿನ್ನದೋ,
ಅನ್ನುವ ದೃಷ್ಟಿಯಲ್ಲಿ ಸೌಂದರ್ಯವನ್ನು ದೇವರಿಗೆ ಅರ್ಪಿಸಬಹುದು. ಆದರೆ ಸೌಂದರ್ಯದಿಂದ ದೇವರನ್ನು ವಶಪಡಿಸಿಕೊಳ್ತೇವೆ ಎನ್ನುವುದು ಸಾಧ್ಯ ಇಲ್ಲ ಅನ್ನುವ ಎಚ್ಚರ ಮಾತ್ರ ಇರಬೇಕು. ರೂಪ ಕುಬ್ಜ ಮಥುರೆಗೆ ಕೃಷ್ಣ ಪರಮಾತ್ಮ ಪ್ರವೇಶ ಮಾಡಿದಾಗ ಗಂಧವನ್ನು ತೆಗೆದು ಕಂಸನಿಗಾಗಿ ಅಂತ ಒಯ್ಯುವ ಒಬ್ಬ ಸ್ತ್ರೀ 3 ಕಡೆಗೆ ವಕ್ರಳಾಗಿದ್ದಳು. ತ್ರಿವಕ್ರ, ಕುಬ್ಜ ಅಂತ ಕರೀತಾರೆ, ತ್ರಿವಕ್ರ ಅಂತಾರೆ, ಕುರೂಪಿಯಾದವಳು. ಆದರೆ ಪರಮಾತ್ಮ ಅವಳ ಭಕ್ತಿಗೆ ಮೆಚ್ಚಿದ. ಅವಳಲ್ಲಿ ರೂಪ ಇರಲಿಲ್ಲ, ಸೌಂದರ್ಯ ಇರಲಿಲ್ಲ, ಆದರೆ ಭಕ್ತಿ ಇತ್ತು. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಅವಳ ಭಕ್ತಿಗೆ ಮೆಚ್ಚಿದ. ರೂಪ ಇಲ್ಲದಿದ್ದರೂ ಪರಮಾತ್ಮ ಅವಳು ಸಮರ್ಪಣೆ ಮಾಡಿದ ಗಂಧವನ್ನು ಸ್ವೀಕಾರ ಮಾಡಿ ಅವಳ ಕಾಲ ಮೇಲೆ ತನ್ನ ಕಾಲಿಟ್ಟು ಗದ್ದಕ್ಕೆ ಕೈ ಹಿಡಿದು ಹೀಗೆ ಎತ್ತಿದರೆ 3 ಕಡೆಗೆ ಡೊಂಕಾದ ವಕ್ರಳಾದ ಅವಳು ಸ್ಫುರದ್ರೂಪಿಣಿಯಾಗಿದ್ದಾಳೆ. ಪರಮ ಸೌಂದರ್ಯವನ್ನು ಪಡೆದಿದ್ದಾಳೆ. ಸೌಂದರ್ಯ ಇದ್ದದ್ದಕ್ಕೆ ದೇವರು ಅವಳನ್ನು ಪ್ರೀತಿಸಿಲ್ಲ. ಕುರೂಪಿಯಾದಾಗ ಅವಳ ಮೇಲೆ ಅನುಗ್ರಹವನ್ನು ಮಾಡಿ ಅವಳಿಗೆ ಸೌಂದರ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ. ನನಗೆ ಸೌಂದರ್ಯ ಬೇಕಿಲ್ಲ, ನಾನೇ ಸೌಂದರ್ಯ ಕೊಡುವವ ಅಂತ ತೋರಿಸಿಕೊಟ್ಟ ಶ್ರೀಕೃಷ್ಣ. ರೂಪದಿಂದ ವಶ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅವಳ ಮನಸ್ಸಿನಲ್ಲಿ ಭಕ್ತಿ ಇತ್ತು. ಭಕ್ತಿ ಇದ್ದದ್ದರಿಂದ ಪರಮಾತ್ಮ ಅವಳನ್ನು ಸ್ವೀಕಾರ ಮಾಡಿದ್ದಾನೆ. ಇವಳು ಜನ್ಮಾಂತರದಲ್ಲಿ ಒಬ್ಬ ವೇಶ್ಯೆಯಾದವಳು. ಆ ಜನ್ಮದಲ್ಲಿ ಅವಳಿಗೆ ಜ್ಞಾನೋದಯ ಆಯಿತು. ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ಕಾಮಭಯಾತಿಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞಾ. ಅವಳು ವೇಶ್ಯೆಯಾದಾಗ ವೈರಾಗ್ಯವನ್ನು ತಾಳಿ ಯಾವ ಅಂತರ್ಯಾಮಿಯಾದ ಪರಮಾತ್ಮನಿಂದ ಇಡೀ ಪ್ರಪಂಚಕ್ಕೆ ಸಂತೋಷ ಇದೆ ಅಂತಹ ಪರಮಾತ್ಮನನ್ನು ಒಲಿಸಿಕೊಳ್ಳದೆ ಜಾರರನ್ನು ಪುರುಷರನ್ನು ಒಲಿಸಿಕೊಂಡು ನನ್ನ ಜನ್ಮವನ್ನು ಹಾಳು ಮಾಡಿಕೊಳ್ತಾ ಇದ್ದೇನಲ್ಲ, ಇನ್ನು ಮೇಲೆ ನಾನು ಈ ವೇಶ್ಯಾವೃತ್ತಿಯನ್ನು ಬಿಟ್ಟು ಭಗವಂತನ ಉಪಾಸನೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಳ್ತೇನೆ ಅಂತ ವಿರಕ್ತಳಾಗಿ ಸಾಧನೆಯನ್ನು ಮಾಡುತ್ತಾಳೆ. ಪಿಂಗಲ ಅಂತ ಅವಳ ಹೆಸರು. ಅವಳು ಮರುಜನ್ಮದಲ್ಲಿ ಈ ಒಂದು ಉತ್ತಮವಾದ ನೋಡಿ ಒಳ್ಳೆ ರೂಪ ಸೌಂದರ್ಯ ಇದ್ದ ವೇಶ್ಯೆ ಆಗ ಪರಮಾತ್ಮ ಕೈ ಹಿಡಿಯಲಿಲ್ಲ. ಆದರೆ ವೈರಾಗ್ಯದಿಂದ ಭಕ್ತಿಯಿಂದ ತನ್ನ ಸೌಂದರ್ಯಕ್ಕೆ ತಿರಸ್ಕರಿಸಿ ವಿರಕ್ತಳಾಗಿ ಜನ್ಮಾಂತರದಲ್ಲಿ ಕುರೂಪಿಣಿಯಾಗಿ ಹುಟ್ಟಿದರೂ ಕೂಡ ಅವಳ ಕೈ ಹಿಡಿದ ಅಂದರೆ ಸೌಂದರ್ಯವನ್ನು ಕೊಟ್ಟು ಮದುವೆಯಾಗ್ತಾನೆ. ಅವಳನ್ನು ಮುಂದೆ ಮದುವೆಯಾಗಿ ಅವಳಲ್ಲಿ ಮಗನನ್ನು ಪಡೀತಾನೆ. ಆ ಮಗನಿಗೆ ವಿಶೋಕ ಅಂತ ಹೆಸರು. ಅವನೇ ಭೀಮಸೇನ ದೇವರ ಸಾರಥಿಯಾಗ್ತಾನೆ ಮುಂದೆ. ಕೃಷ್ಣನ ಮಗ, ನಾರದರ ಶಿಷ್ಯ. ಈ ಕುಬ್ಜಯ ತ್ರಿವಕ್ರೆಯ ಮಗ ಭೀಮಸೇನ ದೇವರಿಗೆ ಸಾರಥಿಯಾಗ್ತಾನೆ. ಕೃಷ್ಣನ ಮಡದಿಯಾದಳು ಭೀಮಸೇನ ದೇವರಿಗೆ ಸಾರಥಿಯಾಗುವ ನಾರದರ ಶಿಷ್ಯನಾಗುವ ಒಬ್ಬ ಶ್ರೇಷ್ಠ ಮಗನನ್ನು ಪಡೆದಳು. ಇದೆಲ್ಲದಕ್ಕೆ ಕಾರಣ ಭಕ್ತಿ. ಹಾಗಾದರೆ ಭಕ್ತಿಗೆ ಮಾತ್ರ ಪರಮಾತ್ಮ ಬೆಲೆ ಕೊಡ್ತಾನೆ, ರೂಪಕ್ಕೆ ಬೆಲೆ ಕೊಡೋದಿಲ್ಲ ಅನ್ನುವುದನ್ನು ತೋರಿಸಿಕೊಡ್ತಾನೆ. ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ. ತಪಸ್ಸು ಮಾಡಿದವರು ಬೇಕಾದಷ್ಟು ಜನ ಇರಬಹುದು, ಬೇರೆ ಯಾರಲ್ಲ. ಇದೀಗ ಸಂಹಾರ ಆಯಿತಲ್ಲ, ಯಾರ ಸಂಹಾರ ಆಯಿತು? ಹಿರಣ್ಯಕಶಿಪುವಿನ ಸಂಹಾರ. ಆ ನಂತರದಲ್ಲಿ ತಾನೇ ಪ್ರಹ್ಲಾದರಾಜ ಸ್ತೋತ್ರ ಮಾಡ್ತಾ ಇರೋದು. ತಪಸ್ಸಿಗೇನೆ ನೀನು ಮೆಚ್ಚುವವನಾಗಿದ್ದರೆ ಹಿರಣ್ಯಕಶಿಪು ಏನು ಕಡಿಮೆ ತಪಸ್ಸು ಮಾಡಿದ್ದ? ಕೇವಲ ಒಂದೇ ಬೆರಳಿನ ಮೇಲೆ ನಿಂತು ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾವೃತಾವನಿ, ತನ್ನ ಕಾಲಿನ ಹೆಬ್ಬೆರಳಿನ ಮೇಲೆ ಮಾತ್ರ ನಿಂತಿದ್ದಾನೆ.
ತಲೆ ಮೇಲೆ ಮಾಡಿ ಆಕಾಶದ ಕಡೆಗೆ ನೋಡ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ತಪಶ್ಚರ್ಯವನ್ನು ಮಾಡಿದ್ದಾನೆ. ಈ ರೀತಿ 100 ವರ್ಷ ನಿರಂತರವಾಗಿ ತಪಶ್ಚರ್ಯವನ್ನು ಮಾಡಬೇಕಾಗಿದ್ದರೆ ಏನು ಕಡಿಮೆನಾ ಅದು? ಅಂಥ ತಪಸ್ಸು ಮಾಡಿದ ಹಿರಣ್ಯಕಶಿಪು. ಆದರೆ ಆ ಹಿರಣ್ಯಕಶಿಪುವಿಗೆ ಆದ ಗತಿ ಏನು? ಸಂಹಾರ ಮಾಡಿದ. ಹಿರಣ್ಯಕಶಿಪುವನ್ನು ಪರಮಾತ್ಮ ಸಂಹಾರ ಮಾಡಿದ. ಇದರ ಅರ್ಥ ತಪಸ್ಸಿಗೆ ಬೆಲೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಭಕ್ತಿ ಇರಲಿಲ್ಲ. ಭಕ್ತಿ ಇಲ್ಲದ ಸ್ವಾರ್ಥಪೂರಿತವಾದ ಸಕಾಮವಾದ ತಪಸ್ಸು. ಸಕಾಮಂತು ತಪಃ ಕ್ರೂರಂ. ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಯಾವುದೋ ಸ್ವಾರ್ಥವನ್ನಿಟ್ಟುಕೊಂಡು ಕಾಮನೆಯನ್ನಿಟ್ಟುಕೊಂಡು ಕೆಲವರು ಭಾರೀ ಹೋಮ ಜಪ ಉಪವಾಸ ವ್ರತ ಏನೇನೋ ಮಾಡ್ತಾ ಇರ್ತಾರೆ. ಅದರಿಂದ ಇಡೀ ಜಗತ್ತಿಗೆ ಕ್ಷೇಮವಾಗ್ತದೆ ಅಂತ ತಿಳಿಯೋ ಹಾಗಿಲ್ಲ. ಭಗವಂತ ಪ್ರೀತನಾಗಲಿ ಅಂತ ತಪಸ್ಸು ಮಾಡಿದರೆ ಅದರಿಂದ ಜಗತ್ತಿಗೆ ಕ್ಷೇಮವಾಗತ್ತೆ. ತನ್ನ ವೈಯಕ್ತಿಕವಾದ ಯಾವುದೋ ಸ್ವಾರ್ಥವನ್ನು ಉದ್ದೇಶವಾಗಿಟ್ಟುಕೊಂಡು ತಪಸ್ಸು ಮಾಡಿದರೆ ಜಗತ್ತಿಗೆ ಕ್ಷೇಮ ಆಗೋದಿಲ್ಲ. ಇಷ್ಟೇ ಅಲ್ಲ, ಅನರ್ಥವಾಗತ್ತೆ. ಸಕಾಮಂತು ತಪಃ ಕ್ರೂರಂ, ಅನರ್ಥಕೃತ ಅಂತ ಹೇಳ್ತಾರೆ. ಹಾಗಾಗಿ ಹಿರಣ್ಯಕಶಿಪುವಿನ ತಪಸ್ಸು ಯಾರಿಗೂ ಕ್ಷೇಮ ಆಗುವುದಕ್ಕೆ ಕಾರಣ ಆಗಲಿಲ್ಲ. ಅವನಿಗೇ ಕ್ಷೇಮ ಆಗಲಿಲ್ಲ. ನರಸಿಂಹದೇವರು ಉಗ್ರವಾದ ರೂಪವನ್ನು ತೆಗೆದುಕೊಂಡು ಅವನನ್ನು ಸಂಹಾರ ಮಾಡಿದರು. ಹಾಗಾದರೆ ತಪಸ್ಸಿನಿಂದ ನಿನ್ನನ್ನು ಮೆಚ್ಚಿಸ್ತೇನೆ ಅಂತ ಹೋದರೆ ಸುಳ್ಳು. ಭಕ್ತಿ ಇರಬೇಕು. ಭಕ್ತಿಪೂರ್ವಕವಾದ ತಪಸ್ಸಾದರೆ ಅವಶ್ಯವಾಗಿ ಪರಮಾತ್ಮ ಮೆಚ್ಚುತ್ತಾನೆ. ಬರೀ ತಪಸ್ಸಿನಿಂದ ಮೆಚ್ಚೋದಿಲ್ಲ. ಜ್ಞಾನ ಶ್ರುತ ಅಂದರೆ ಶ್ರವಣ. ಸಾಕಷ್ಟು ಶಾಸ್ತ್ರಗಳ ಶ್ರವಣವನ್ನು ಮಾಡಿದ್ದೇವೆ ಎಂದ ಮಾತ್ರಕ್ಕೆ ದೇವರು ಒಲಿತಾನೆ ಅಂತಿಲ್ಲ. ಶ್ರವಣವನ್ನು ಬೇಕಾದಷ್ಟು ಜನ ಮಾಡಬಹುದು. ಶ್ರೀಮದ್ ಭಾಗವತದ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ಹೇಳುವಾಗ ಹೇಳ್ತಾರೆ. ಗೋಕರ್ಣ ಭಾಗವತದ ಪ್ರವಚನವನ್ನು ಮಾಡ್ತಾನೆ. ಅವರ ಅಣ್ಣ ಧುಂಧುಕಾರಿ ಅಂತ, ಅವನು ಪಿಶಾಚಿಯಾಗಿರ್ತಾನೆ. ತಾನು ಮಾಡಿದ ತಪ್ಪಿನಿಂದ ಒಂದು ಬಿದಿರಿನೊಳಗೆ ಅವನು ಪ್ರವೇಶ ಮಾಡಿ ಕುಳಿತಿರ್ತಾನೆ. 7 ದಿನ ಭಾಗವತದ ಶ್ರವಣವನ್ನು ಮಾಡ್ತಾ ಇರ್ತಾನೆ. ಒಂದೊಂದು ದಿನ ಭಾಗವತದ ಶ್ರವಣ ಮಾಡಿದ ಹಾಗೆ ಆ ಬಿದಿರಿನ ಒಂದೊಂದು ಗಂಟು ಒಡೀತಾ ಇರ್ತದೆ. 7 ಗಂಟುಗಳಿತ್ತು. 7ನೇ ದಿನ 7ನೆಯ ಗಂಟು ಒಡೆದು ಒಳಗಿದ್ದ ಆ ಪಿಶಾಚ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ವೈಕುಂಠದಿಂದ ವಿಮಾನ ಬರ್ತದೆ. ವಿಮಾನದಲ್ಲಿ ಕುಳಿತು ಉತ್ತಮವಾದ ಸದ್ಗತಿಯನ್ನು ಹೊಂತಾನೆ. ಅವನು ಭಾಗವತ ಪ್ರವಚನ ಮಾಡುವಾಗ ಸಾವಿರಾರು ಜನ ಅಲ್ಲಿ ಭಕ್ತರು ಕುಳಿತಿದ್ದಾರೆ. ಭಕ್ತರು ಸಾಮಾನ್ಯ ಭಕ್ತರು ಎಲ್ಲರೂ ಶ್ರವಣ ಮಾಡಿದ್ದಾರೆ. ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ವಿಮಾನ ಬಂತು, ಒಬ್ಬನನ್ನೇ ಕೂಡಿಸಿಕೊಂಡಿತು, ಹೊರಟು ಹೋಯಿತು. ನಾವೆಲ್ಲ ಭಾಗವತ ಶ್ರವಣ ಮಾಡಿದವರಲ್ವಾ, ನಮಗೆ ಯಾಕೆ ಉದ್ಧಾರ ಆಗಲಿಲ್ಲ ಅಂತ. ಗೋಕರ್ಣ ಹೇಳಿದ, ಏನೋ ಪ್ರವಚನ ನಡೀತಿದೆ, ಏನಾಗ್ತದೆ ಕೇಳೋಣ, ಅಷ್ಟೇ 1 ತಾಸು ಟೈಮ್ ಪಾಸ್ ಆಗ್ತದೆ ಅಂತ ಕುಳಿತಿರೋದು ಬೇರೆ, ಭಕ್ತಿಯಿಂದ ಕೇಳೋದು ಬೇರೆ. ಅನಿಮಿತ್ತ ಬಾಂಧವನಾದ ಅನಂತ ಉಪಕಾರಗಳನ್ನು ಮಾಡಿದ ನಮ್ಮಪ್ಪನ ಕಥೆ ಇದು ಅಂತ ಪ್ರೀತ್ಯತಿಶಯದಿಂದ ಯಾರು ಕೇಳ್ತಾರೋ ಅವರಿಗೆ ಮೋಕ್ಷ ಆಗ್ತದಪ್ಪ, ಸುಮ್ಮನೆ ಕೇಳಿದರಲ್ಲ ಅಂತ. ಹಾಗಾದರೆ ಇನ್ನೊಮ್ಮೆ ಭಾಗವತ ಹೇಳಿ ಅಂತ ಕೇಳ್ತಾರೆ ಎಲ್ಲರೂ. ನಾವು ಅದೇ ಶ್ರದ್ಧೆಯಿಂದ ಕೇಳ್ತೇವೆ ಅಂತ ಮತ್ತೆ ಭಾಗವತದ ಸಪ್ತಾಹವನ್ನು ಗೋಕರ್ಣ ಕೂಡಲೇ ಮಾಡ್ತಾನೆ. ಅಣ್ಣನ ಉದ್ಧಾರ ಆದ ಕೂಡಲೇ ಮತ್ತೊಮ್ಮೆ ಭಾಗವತದ ಪ್ರವಚನ ಮಾಡಿದರೆ ಊರಿನಲ್ಲಿದ್ದ ಎಲ್ಲರನ್ನೂ ಕರೆದುಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ವಿಮಾನದಲ್ಲಿ ಕೂಡಿಸಿಕೊಂಡು ಅಂತ ಪದ್ಮಪುರಾಣದಲ್ಲಿ ಕಥೆ ಬರ್ತದೆ. ಶ್ರುತ, ಶ್ರವಣದಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಆದರೆ ಭಕ್ತಿ ಇಲ್ಲದ ಶ್ರವಣ ಆದರೆ ಪ್ರಯೋಜನ ಇಲ್ಲ. ನಿದ್ರೆ ಬರೋದಿಲ್ಲ ಅಂತ ಪುರಾಣಕ್ಕೆ ಬರುವವರು ಕೆಲವರು ಇರ್ತಾರೆ. ಅದರಿಂದ ಮೋಕ್ಷ ಆಗುವುದಿಲ್ಲ, ಪರಮಾತ್ಮ ಸಂತುಷ್ಟನಾಗೋದಿಲ್ಲ. ಪ್ರವಚನ ಕೇಳೋದೊಂದು ಮರ್ಯಾದೆ. ದೊಡ್ಡ ದೊಡ್ಡವರೆಲ್ಲ ಪ್ರವಚನಕ್ಕೆ ಹೋಗ್ತಾ ಇರುವಾಗ ನಾನೊಬ್ಬ ಹೋಗದೇ ಇದ್ದರೆ ನನಗೆ ಗೌರವ ಕಡಿಮೆ ಅನ್ನೋದಕ್ಕೆ ಬಂದರೆ ಅಲ್ಲ. ಸ್ನೇಹದಿಂದ ಬರಬೇಕು, ಪ್ರೀತಿಯಿಂದ ಬರಬೇಕು. ನನ್ನವನ ಕಥೆ ಇದು. ಯಾವ ಪರಮಾತ್ಮ ನನಗೆಲ್ಲ ಮಾಡಿದ ಅಂತಹ ದೇವರ ಮಹಿಮೆ ಅಂತ ಪ್ರೀತಿಯಿಂದ ಕೇಳಬೇಕು.
ಇದೀಗ ಅನೇಕ ಜನರ ಮಕ್ಕಳು 95, 97, 98 ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿರ್ತಾರೆ. ಈ ತಿಂಗಳು 2 ತಿಂಗಳು ಅವಧಿಯಲ್ಲಿ ಎಲ್ಲರ ಜೊತೆಗೆ ಹೇಳಿಕೊಳ್ತೀರಿ, ಅಥವಾ ಬಂದು ಹೇಳ್ತಾನೆ. ಯಾರೋ ಒಬ್ಬ ಬಂದು ಹೇಳಿದ, ನಿನ್ನ ಮಗ 98 ತೆಗೆದುಕೊಂಡು ಪಾಸಾದ, 100ಕ್ಕೆ 100 ತೆಗೆದುಕೊಂಡು ಪಾಸಾಗಿದ್ದಾನೆ ಅಂತ. ಅದನ್ನು ಕೇಳುವಾಗ ಏನೊಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿದೆ, ಪ್ರೀತಿ ಇದೆ. ಆ ಪ್ರೀತಿ ಬರಬೇಕು. ಅದೇ ಪಕ್ಕದ ಮನೆಯವನ ಮಗ 98, 100, 110 ತೊಗೊಂಡಾನ ಅಂದರೂ ನಿಮಗೇನು ಸಂತೋಷ ಇರೋದಿಲ್ಲ. ಏನೋ ಒಂದು ಇನ್ಫಾರ್ಮೇಷನ್ ಅಷ್ಟೇ, ಹೌದು ಅವನು ಪಾಸಾಗಿದ್ದಾನೆ, ಅದು ಬರೀ ಇನ್ಫಾರ್ಮೇಷನ್. ಆದರೆ ಈಗ ಮಗನ ಬಗ್ಗೆ ಹೇಳುವಾಗ ಬರೀ ಇನ್ಫಾರ್ಮೇಷನ್ ಇರೋದಿಲ್ಲ, ಅಲ್ಲಿ ಅಫೆಕ್ಷನ್ ಇದೆ, ಪ್ರೀತಿ ಇದೆ. ಪ್ರೀತಿಯಿಂದ ಅದನ್ನು ಕೇಳ್ತೀರಾ. ಇದೇ ವ್ಯತ್ಯಾಸ. ಪಕ್ಕದ ಮನೆಯವನು ಪಾಸಾಗಿದ್ದಾನೆ ಅಂತ ಕೇಳುವಾಗ ಪ್ರೀತಿ ಇಲ್ಲದೆ ಸುದ್ದಿ ಅಂತ ಕೇಳಿದ್ದು, ತನ್ನ ಮಗ ಪಾಸಾಗಿದ್ದಾನೆ ಅಂತ ಕೇಳುವಾಗ ಪ್ರೀತಿಯಿಂದ ಕೇಳಿದ್ದು, ಅದು ಆನಂದವನ್ನು ಕೊಡುತ್ತದೆ ಅಲ್ವೋ? ಹಾಗೇನೇ ದೇವರ ಕಥೆ ಇದು ಯಾರೋ ಪಕ್ಕದ ಮನೆಯವರ ಕಥೆ ಅಂತಲ್ಲ, ಇದು ನನ್ನಪ್ಪನ ಕಥೆ, ನನ್ನ ತಾಯಿ, ನನ್ನ ತಂದೆ, ನನ್ನ ಗುರು, ನನ್ನ ಸರ್ವಸ್ವ ಆದ ಭಗವಂತನ ಕಥೆ ಅಂತ ಪ್ರೀತಿಯಿಂದ ಕೇಳಿದರೆ ಮೋಕ್ಷದ ಆನಂದವನ್ನೇ ನಮಗೆ ಕೊಡುತ್ತದೆ ಆ ಕಥೆ. ಇಲ್ಲದಿದ್ದರೆ ಯಾರದೋ ಮನೆ ಹುಡುಗ ಪಾಸಾಗಿದ್ದಾನೆ ಅಂತ ಕೇಳಿದರೆ ಹೇಗೋ, ಉದಾಸೀನವಾಗಿ ಕೇಳಿದರೆ ಏನು ಆನಂದ ಆಗೋದಿಲ್ಲವೋ ಹಾಗೆ ದೇವರ ಮಹಿಮೆಯನ್ನು ಕೇಳಿದರೂ ಇವನಿಗೇನೂ ಆನಂದ ಆಗೋದಿಲ್ಲ, ಇಲ್ಲಿಯೂ ಆಗೋದಿಲ್ಲ, ಮೋಕ್ಷದಲ್ಲಿಯೂ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಶ್ರವಣವನ್ನು ಮಾಡಬೇಕು. ಅಷ್ಟು ಏಕಾಗ್ರ ಮನಸ್ಸಿನಿಂದ ಶ್ರವಣವನ್ನು ಮಾಡಬೇಕು. ನೀವೆಲ್ಲ ಭಕ್ತಿಯಿಂದ ಶ್ರವಣವನ್ನು ಮಾಡ್ತಾ ಇದ್ದೀರಿ, ಪುಣ್ಯವಂತರು. ಯಾವ ಶ್ರೀಕೃಷ್ಣ ಪರಮಾತ್ಮ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನೇನು ಸತ್ಕರ್ಮ ಮಾಡಿದರೂ ನನಗೆ ಅರ್ಪಣ ಮಾಡುವಂತೆ ಕೃಷ್ಣ ಹೇಳ್ತಾನೆ. ಅಂತಹ ಕೃಷ್ಣನ ಸನ್ನಿಧಾನದಲ್ಲಿದ್ದು ಕೃಷ್ಣನ ಮಹಿಮೆಯನ್ನು ತಿಳಿಸುವ ಶ್ರೀಮದ್ ಭಾಗವತದ ಶ್ರವಣವನ್ನು ನೀವು ಮಾಡ್ತಾ ಇದ್ದೀರಿ, ನಿತ್ಯವೂ ಮಾಡ್ತೀರಿ. ಆ ಭಕ್ತಿಪೂರ್ವಕವಾದ ಶ್ರವಣ ಇದು ಭಗವಂತನ ಸೇವೆಗೆ ಕಾರಣ ಆಗ್ತದೆ, ಪರಮಾತ್ಮನ ಆರಾಧನೆಗೆ ಕಾರಣ ಆಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಜ್ಞಾನಿಗಳು ಉಪದೇಶ ಮಾಡುವಾಗ ಶುಕಾಚಾರ್ಯರೇ ಮೊದಲಾದ ಮಹಾನುಭಾವರು ಜನಕರಾಜನ ಮುಖವನ್ನು ನೋಡಿ ಉಪದೇಶ ಮಾಡ್ತಾ ಇದ್ದರಂತೆ ಗುರುಗಳು. ಊರಿನ ಜನ ಕೇಳಿದರು, ಇಷ್ಟೆಲ್ಲ ಜನ ನಾವು ಕುಳಿತಿದ್ದೇವೆ, ನೀವು ಪ್ರವಚನ ಮಾಡುವಾಗ ರಾಜನ ಮುಖ ಮಾತ್ರ ನೋಡ್ತೀರಲ್ಲ, ಶ್ರೀಮಂತ ರಾಜ ಹಣ ಕೊಡ್ತಾನೆ, ಅದಕ್ಕಾಗಿ ಅವನ ಮುಖ ನೋಡ್ತೀರಾ ನೀವು, ಬರೀ ನಮ್ಮ ಮುಖ ಯಾಕೆ ನೋಡೋದಿಲ್ಲ ಅಂತ. ಅವರೇನು ಉತ್ತರನೇ ಕೊಡಲಿಲ್ಲ, ಗುರುಗಳು ಸುಮ್ಮನೆ ಇದ್ದರು. ಮಾರನೇ ದಿವಸನೂ ಮತ್ತೆ ಪ್ರವಚನ ಪ್ರಾರಂಭ ಆಯಿತು. ಜನಕರಾಜ ಮುಂದೆ ಕುಳಿತಿದ್ದಾನೆ, ಎಲ್ಲರೂ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿದೆ ಊರಲ್ಲಿ. ಊರಿಗೆ ಬೆಂಕಿ ಹತ್ತಿದೆ ಅಂತ ಹೇಳಿದರು. ದೂತರು ಓಡಿ ಬಂದು, ಊರಿಗೆ ಬೆಂಕಿ ಹತ್ತಿದೆ, ಎಲ್ಲಿ, ಯಾವ ಭಾಗದಲ್ಲಿ ಬೆಂಕಿ ಹತ್ತಿದೆ ಅಂತ ಗೊತ್ತಾಯಿತೋ ಆ ಭಾಗದ ಜನ ಎಲ್ಲ ಓಡಿ ಹೋಗ್ತಾ ಇದ್ದಾರೆ, ತಮ್ಮ ಮನೆಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಬೇಕು, ನೀರು ಹಾಕಿ ಆರಿಸಬೇಕು ಅಂತ. ಹಾಗೇ ಊರೆಲ್ಲ ಬೆಂಕಿ ಆವರಿಸ್ತಾ ಇದೆ ಅಂದರೆ ಊರಿನ ಜನ ಬಂದವರೆಲ್ಲ ಪ್ರವಚನ ಬಿಟ್ಟು ಓಡಿ ಹೋಗಿದ್ದಾರೆ. ಪ್ರವಚನ ನಿಂತಿಲ್ಲ, ಮುಂದುವರಿತಾ ಇದೆ. ಎದುರಿಗೆ ಕುಳಿತವರು ಒಬ್ಬರೇ ಒಬ್ಬರು, ಜನಕ ಮಹಾರಾಜ. ಜನಕ ಮಹಾರಾಜನ ಕಿವಿಯಲ್ಲಿ ಬಂದು ಒದರ್ತಾ ಇದ್ದಾರೆ ದೂತರು, ಊರಿಗೆ ಬೆಂಕಿ ಹತ್ತಿದೆ ಮಹಾರಾಜ, ಅರಮನೆಗೂ ಬೆಂಕಿ ಹತ್ತಾ ಇದೆ, ಹತ್ತಿರ ಬರ್ತಾ ಇದೆ. ಮಿಥಿಲಾಯಾಮ್ ದೀಪ್ಯಮಾನಾಯಾಮ್ ನಮೇ ದಹ್ಯತೆ ಕಿಂಚನ ಅಂದ. ಅವನು ಮಿಥಿಲಾ ದೇಶದ ಅಧಿಪತಿ. ಊರು ಸುಟ್ಟಿರಬಹುದು, ನನಗಂತೂ ಏನಾಗಿಲ್ಲ, ನಾನೇ ಸುಟ್ಟು ಬೂದಿ ಆದರೆ ಏನು ಮಾಡಲಿಕ್ಕೆ ಬರುತ್ತೆ, ನನಗೆ ಸುಡೋವರೆಗೂ ನಾನು ಕೇಳ್ತೇನೆ ಎಂದ. ನನಗೇ ಬೆಂಕಿ ಹತ್ತಿದೆಯಾ ಇಲ್ವಲ್ಲ, ನಾನು ಯಾಕೆ ಹೆದರಬೇಕು?
ದೈವೇಚ್ಛೆ, ಎಲ್ಲ ಸುಟ್ಟೋಯ್ತು, ಅರಮನೆ ಸುಟ್ಟೋಗಲಿ, ನೀನೂ ಸುಡ್ತೀಯ, ಸುಟ್ಟರೆ ನಿಲ್ಲಿಸ್ತೇನೆ ಪ್ರವಚನ ಕೇಳೋದು. ಕಿವಿಯೇ ಇಲ್ಲ ಅಂದರೆ ಕೇಳೋದು ಹೇಗೆ? ಆದರೆ ನಾನಿರೋವರೆಗೆ, ನನ್ನ ಕೈ ಕಾಲು ಸುಟ್ಟರೂ ನಾನು ನಿಲ್ಲಿಸೋದಿಲ್ಲ, ಕಿವಿ ಇರೋವರೆಗೆ ಕೇಳ್ತೇನೆ. ಕಿವಿಯೇ ಸುಟ್ಟರೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಅಲ್ಲಿಯವರೆಗೆ ನಾನು ಪ್ರವಚನ ನಿಲ್ಲಿಸೋದಿಲ್ಲ ಅಂತ ಆಗ ಅದೆಲ್ಲ ಮಾಯೆ. ಮತ್ತೆ ಎಲ್ಲರನ್ನ ಕರೀತಾರೆ ಜನರನ್ನು. ಯಾಕೆ ಜನಕರಾಜನ ಮುಖ ನೋಡಿ ನಾನು ಪ್ರವಚನ ಹೇಳ್ತಾ ಇದ್ದೆ ಗೊತ್ತಾಯ್ತಾ? ಬೆಂಕಿಯಿಂದ ಕ್ಷಣಕ್ಕೆ ಓಡಿ ಹೋದ್ರಿ ನೀವೆಲ್ಲ. ಆದರೆ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ, ಯಾವ ಭಯವೂ ಇಲ್ಲದೆ ದೇವರು ರಕ್ಷಣೆ ಮಾಡುತ್ತಾನೆ ಎಂಬ ವಿಶ್ವಾಸದಿಂದ ಪ್ರವಚನ ಕೇಳ್ತಾ ಇದ್ದ. ಇಷ್ಟು ಹೊತ್ತು ಪ್ರವಚನ ಕೇಳಿದರೂ ದೇವರು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಬರದೇ ಇದ್ದರೆ ಕೇಳಿದ್ದೇನು ಉಪಯೋಗ? ನಮ್ಮಂಥವರೆಲ್ಲ ಹಾಗೆ ಕೇಳೋದು ಅನ್ನೋದಕ್ಕಾಗಿ ನಮಗೆ ಸಿಗೋ ಫಲವೂ ಅಲ್ಪ. ಏನೂ ಫಲ ಸಿಗೋದಿಲ್ಲ ಅಂತ ಭಯಪಡೋ ಕಾರಣ ಇಲ್ಲ. ನಮಗೆ ಭಕ್ತಿ ಅಲ್ಪವಾದದ್ದರಿಂದ ಫಲವೂ ಅಲ್ಪ. ಜನಕ ಮಹಾರಾಜನಂತಹ ಮಹಾನುಭಾವರಿಗೆ ಭಕ್ತಿಯೂ ಬಹಳ, ಸಿಗುವ ಫಲವೂ ಬಹಳ, ದೇವರು ಮಾಡುವ ಅನುಗ್ರಹವೂ ಬಹಳ. ಶ್ರುತ ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ. ಓಜಸ್ಸು ಶತ್ರುಗಳನ್ನು ತಡೆಯುವ ಶಕ್ತಿ, ತೇಜಸ್ಸು ಬ್ರಹ್ಮವರ್ಚಸ್ಸು, ವೇದಾದಿಗಳ ಅಧ್ಯಯನವನ್ನು ಮಾಡಿದ್ದರಿಂದ ಬಂದಂತಹ ಬ್ರಹ್ಮವರ್ಚಸ್ಸು, ಪ್ರಭಾವ, ನಾನಾ ವಿಧವಾದಂತಹ ಮಹಿಮೆಗಳು, ಅದ್ಭುತವಾದದ್ದನ್ನು ತೋರಿಸುವ ಶಕ್ತಿ, ಬಲ, ದೈಹಿಕವಾದ ಬಲ. ರಾವಣನಿಗೇನು ಬಲ ಕಡಿಮಿತ್ತು, ಕುಂಭಕರ್ಣನಿಗೇನು ಬಲ ಕಡಿಮಿತ್ತು, ಆದರೆ ಅವರ ಬಲಕ್ಕೆ ಪರಮಾತ್ಮ ವಶನಾಗಿ ಅವರನ್ನು ಉದ್ಧಾರ ಮಾಡಲಿಲ್ಲ, ಸಂಹಾರ ಮಾಡಿದ. ಅವರೊಳಗಿದ್ದ ಜಯ ವಿಜಯರು ಭಕ್ತಿ ಮಾಡಿದರೂ ಅವರನ್ನು ಉದ್ಧಾರ ಮಾಡಿದ. ಆದರೆ ಆ ಅಸುರರು ಬಲಿಷ್ಠರು ಅನ್ನೋದಕ್ಕೆ ಪರಮಾತ್ಮ ಬೆಲೆ ಕೊಡಲಿಲ್ಲ. ಭಕ್ತಿ ಇದ್ದರೆ ಮಾತ್ರ ಬೆಲೆ. ಸತ್ಯಧರ್ಮತೀರ್ಥರು ಬಲ ಅನ್ನುವ ಶಬ್ದಕ್ಕೆ ಬಹಳ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಸದಾಚಾರ ತೀರ್ಥಯಾತ್ರಾದಿ ಸಂಚರಣಂಬ, ತೀರ್ಥಾದಿ ಸಂಚರಣಂಬ ಅಂತ ಅರ್ಥ ಬರೀತಾರೆ. ಅದೇ ದೊಡ್ಡ ಬಲ ಅಂತ. ಕೆಲವರಿಗೆ ಒಳ್ಳೆಯ ಸದಾಚಾರ ಇರ್ತದೆ, ಶುದ್ಧ ಸದಾಚಾರಿಗಳು. ಮಹಾಭಾರತದಲ್ಲಿ ಬರ್ತದೆ, ಅನುಶಾಸನ ಪರ್ವದಲ್ಲಿ, ಮನುಷ್ಯನ ದೀರ್ಘ ಆಯುಷ್ಯದ ರಹಸ್ಯ ಏನು ಅಂತ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಪ್ರಶ್ನೆ ಕೇಳಿದರೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ, ಸದಾಚಾರ. ಎಷ್ಟು ಸದಾಚಾರಿಯಾಗಿರ್ತಾನೆ, ಧರ್ಮಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ತನ್ನ ದಿನಚರಿಯನ್ನು ಇಟ್ಟುಕೊಳ್ತಾನೆ, ಅವನು ದೀರ್ಘವಾದ ಆಯುಷ್ಯವನ್ನು, ಬಲವನ್ನು, ಶಕ್ತಿಯನ್ನು ಪಡೆದುಕೊಳ್ತಾನೆ. ಆ ಹಿನ್ನೆಲೆಯಲ್ಲಿ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಬಲ ಅಂದರೆ ಬಲಕ್ಕೆ ಮೂಲವಾದ ಸದಾಚಾರ. ಸದಾಚಾರಿಯಾಗಿರ್ಬೋದು, ಭಾರೀ ಮಡಿವಂತ, ಭಾರೀ ಸದಾಚಾರಿ. ಇವನು ಹೇಗೆ ಆಚರಣೆ ಮಾಡ್ತಾನೆ ಅಂತ ನೋಡಿದರೆ ಪುಸ್ತಕದಲ್ಲಿ ಹೀಗೇ ಇದೆ ಅಂತ ತಿಳಿಯಬಹುದು. ಅಷ್ಟರ ಮಟ್ಟಿಗೆ ಸರಿಯಾದ ಆಚರಣೆ ಇದೆ. ಆದರೆ ಅಹಂಕಾರ ಇದೆ, ಭಕ್ತಿ ಇಲ್ಲ. ಅಂತಹ ಸದಾಚಾರವೂ ಕೂಡ ಯಾವ ಕೆಲಸಕ್ಕೂ ಬರೋದಿಲ್ಲ. ಭಕ್ತಿ ಇಲ್ಲದ ಸದಾಚಾರಕ್ಕೆ ಬೆಲೆ ಇಲ್ಲ. ದೇವರು ಮಹಾಭಾರತ ಭಾಗವತಾದಿಗಳಲ್ಲಿ ಆಜ್ಞೆ ಮಾಡಿದ್ದಾನೆ. ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ಅವನ ಪ್ರೀತಿ ಆಗ್ತದೆ, ಅವನ ಅನುಗ್ರಹ ಆಗ್ತದೆ. ಅವನು ಸರ್ವಸ್ವಾಮಿ, ಯಾವುದು ನನಗೆ ಹಿತವೋ ಅದನ್ನು ಆದೇಶ ಮಾಡಿದ್ದಾನೆ ಅಂತ ತಿಳಿದು ಭಕ್ತಿಯಿಂದ ಸದಾಚಾರವನ್ನು ಮಾಡಿದರೆ ಅದಕ್ಕೆ ಪರಮಾತ್ಮ ಬೆಲೆ ಕೊಡ್ತಾನೆ, ಸ್ವೀಕಾರ ಮಾಡ್ತಾನೆ. ಇಲ್ಲದೇ ಇದ್ದರೆ ಸದಾಚಾರಕ್ಕೂ ಬೆಲೆ ಇಲ್ಲ ಅಂತ ಸತ್ಯಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮಹಾಪರಾಕ್ರಮ ಇದೆ, ಪೌರುಷ ಇದೆ, ಪ್ರಯೋಜನ ಇಲ್ಲ. ಬುದ್ಧಿ ಇದೆ, ಪ್ರಯೋಜನ ಇಲ್ಲ. ನಾನಾ ವಿಧವಾದ ಯೋಗಗಳು, ಮೋಕ್ಷೋಪಾಯಗಳನ್ನು ಮಾಡಿದ್ದೇವೆ, ಪ್ರಯೋಜನ ಇಲ್ಲ ಭಕ್ತಿ ಇಲ್ಲದೇ ಇದ್ದರೆ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಯೂಥಪ ಅಂದರೆ ಸೇನಾನಾಯಕ ಅಂತೂ ಒಂದು ಅರ್ಥ ಇದೆ, ಯೂಥಪ ಅಂದರೆ ಆನೆ ಅಂತ ಅರ್ಥ ಇದೆ. ಗಜೇಂದ್ರನನ್ನು ಪರಮಾತ್ಮ ಉದ್ಧಾರ ಮಾಡಿದ. ಏನು ನೋಡಿ ಉದ್ಧಾರ ಮಾಡಿದ? ಏನು ಹಣ ಇತ್ತ ಅವನ ಹತ್ರ, ಒಳ್ಳೆಯ ಕುಲ ಇತ್ತ,
ಪಾಂಡಿತ್ಯ ಇತ್ತ, ಏನಿದೆ ಅಂತ ಪರಮಾತ್ಮ ಅವನನ್ನು ಉದ್ಧಾರ ಮಾಡಿದ. ಅವನೊಳಗೆ ಒಂದೇ ಒಂದು ದೇವರು ಕಂಡದ್ದು ಭಕ್ತಿ. ಸೋಂತಸ್ಸರಸ್ಯುರುಬಲೇನ ಪದೇ ಗೃಹೀತಃ ಗ್ರಹೇಣ ಯೂಥಪತಿರಂಬುಜಹಸ್ತ ಅರ್ಥಃ ಆಹೇದಮಾದಿಪುರುಷಾಖಿ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಒಂದೇ ಒಂದು ಭಕ್ತಿಯಿಂದ ಗಜೇಂದ್ರ ಪ್ರಾರ್ಥನೆ ಮಾಡಿದ, ಅಖಿಲ ಗುರೋ ಭಗವನ್ನಮಸ್ತೆ. ಇಡೀ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಗುರು, ತಂದೆ ತಾಯಿ ಸರ್ವಸ್ವ ನೀನು ಅಂತ ಶರಣಾಗತನಾದ ಆ ಭಕ್ತಿಗೆ ಮೆಚ್ಚಿದ್ದಾನೆ. ಭಕ್ತಿಗೆ ಮೆಚ್ಚಿ ಗಜೇಂದ್ರನನ್ನು ಉದ್ಧಾರ ಮಾಡಿದ. ನೀನು ಆನೆ, ನೀನು ಮನುಷ್ಯನೇ ಅಲ್ಲ. ಸಾಮಾನ್ಯವಾಗಿ ಬೈತಾರೆ, ನಿನಗೆ ಮನುಷ್ಯತ್ವವೇ ಇಲ್ಲ ಅಂತ. ನಿಜವಾಗಿಯೂ ಅವನು ಮನುಷ್ಯನಲ್ಲ, ಅವನು ಆನೆ. ಬೈದು ಕಳಿಸ್ಬೋದಾಗಿತ್ತು. ಆದರೆ ಭಗವಂತ ಅವನ ಜಾತಿ ಯಾವುದು, ಅವನ ಕುಲ ಏನು, ಅವನ ಗೋತ್ರ ಏನು, ಅವನ ಐಶ್ವರ್ಯ ಏನು ಯಾವುದನ್ನೂ ಗಮನಿಸಲಿಲ್ಲ. ಅವನ ಬಂಧು ಯಾರು, ಬಳಗ ಯಾರು, ಎಲ್ಲವೂ ಆನೆಗಳೇ. ಯಾವ ಋಷಿಗಳೋ ಮುನಿಗಳೋ ಬಂಧು ಅಲ್ಲ, ಬಳಗ ಅಲ್ಲ ಅವನಿಗೆ. ಆದರೆ ಒಂದೇ ಒಂದು ಅವನಲ್ಲಿದ್ದದ್ದು ಭಕ್ತಿ. ಆ ಭಕ್ತಿಗೆ ಪರಮಾತ್ಮ ಜನ್ಮಾಂತರದಲ್ಲಿ ಅವನು ಗಂಧರ್ವ, ಗಂಧರ್ವ. ಆದರೆ ಈ ಜನ್ಮದಲ್ಲಿ ಅವನಲ್ಲಿ ಇನ್ನುಳಿದ ಯಾವ ಗುಣಗಳಿಲ್ಲದೇ ಇದ್ದರೂ ಭಕ್ತಿ ಒಂದು ಅಂಕುರಿತವಾಗಿತ್ತು. ಅದಕ್ಕಾಗಿ ಪರಮಾತ್ಮ ಅವನು ಸಮರ್ಪಣೆ ಮಾಡಿದ ಪುಷ್ಪ, ಪತ್ರಂ ಪುಷ್ಪಂ, ಅವನು ಸಮರ್ಪಣೆ ಮಾಡಿದ ಒಂದೇ ಒಂದು ಕಮಲ ಪುಷ್ಪ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಿದ್ದರಿಂದ ಅದೇ ಕಮಲ ಪುಷ್ಪವನ್ನು ಸ್ವೀಕಾರ ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ. ಕಮಲವನ್ನು ಸ್ವೀಕಾರ ಮಾಡಿ ಕಮಲವನ್ನು ಪರಿಹಾರ ಮಾಡಿದ ಪರಮಾತ್ಮ. ಕ ಅಂದರೆ ಆನಂದ, ಮಲ ಅಂದರೆ ಹೊಲಸು. ಇವನ ಸ್ವರೂಪದ ಆನಂದದ ಮೇಲಿರುವ ಏನು ಮಲ ಇದೆ, ಆವರಣ ಇದೆ, ಹೊಲಸಿದೆ, ಅದು ಕ ಮಲ. ಆ ಸ್ವರೂಪದ ಆನಂದದ ಮೇಲಿರುವ ಮಲವನ್ನು, ಆವರಣವನ್ನು, ಅಹಂಕಾರವೆಂಬ ಆವರಣ, ಅಜ್ಞಾನ, ಭ್ರಮ, ಅದನ್ನು ದೂರ ಮಾಡಿ ಅವನನ್ನು ಉದ್ಧಾರ ಮಾಡಿ ಮತ್ತೆ ಭಕ್ತಿಯಿಂದ ಗಂಧರ್ವನಾಗಿ ಪರಮಾತ್ಮನನ್ನು ಹಾಡಿ ಹೊಗಳಿ ಭಜಿಸುವಂತೆ ಅವನಿಗೆ ಸೌಭಾಗ್ಯವನ್ನು ದೇವರು ಕೊಟ್ಟ. ಅದಕ್ಕೆ ಕಾರಣ ಕಮಲ ಪುಷ್ಪಂ. ಕಮಲ ಪುಷ್ಪ ಸಮರ್ಪಣೆ ಮಾಡಿದ ಅಷ್ಟಕ್ಕೆ ಪ್ರಸನ್ನನಾದ ಭಗವಂತ ಅವನ ಕಮಲವನ್ನು ಕಳೆದ, ಅವನ ಆನಂದದ ಮೇಲಿನ ಕೊಳಚೆಯನ್ನು ಕಳೆದ. ಕ ಅಂದರೆ ಶಬ್ದ, ಕೈ ಶಬ್ದೇ. ಅವನು ಗಂಧರ್ವನಾಗಿ ದೇವರನ್ನು ಅತ್ಯಂತ ಸುಕಂಠದಿಂದ ಗಾನ ಮಾಡ್ತಾ ಇದ್ದ. ಈಗ ಆನೆಯಾಗಿ ಗಾನ ಮಾಡುವ ಸೌಭಾಗ್ಯವನ್ನು ಕಳೆದುಕೊಂಡಿದ್ದ. ಕ ಮಲ, ಅವನ ಕಂಠ, ಅವನ ಶಬ್ದ, ಅವನ ಹಾಡು, ಅದಕ್ಕೆ ಮಲ ಬಂದಿತ್ತು, ಕೊಳಚೆ ಬಂದಿತ್ತು. ಇವನು ಕಮಲದ ಸಮರ್ಪಣೆ ಮಾಡಿದ್ದಕ್ಕೆ ಆ ಕ ಮಲವನ್ನು ಅವನ ಶಬ್ದಕ್ಕೆ, ಅವನ ಕಂಠಕ್ಕೆ, ಅವನ ಹಾಡಿಗೆ, ಅವನ ಕಚೇರಿಗೆ ಬಂದ ಆತಂಕವನ್ನು ಕ ಮಲವನ್ನು ಕಳೆದು ಪರಮಾತ್ಮ ಉದ್ಧಾರ ಮಾಡಿದ. ಇವನು ಮಾಡಿದ ಭಕ್ತಿಪೂರ್ವಕವಾದ ಕಮಲದ ಸಮರ್ಪಣೆಯಿಂದ. ಹಾಗಾದರೆ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಆನೆ, ಗಜ, ಗಜೇಂದ್ರ ಅಂತ ಕರೆಯಬಹುದಾಗಿತ್ತು. ಯೂಥಪ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಪ್ರಹ್ಲಾದರಾಜರು, ವೇದವ್ಯಾಸದೇವರು. ಯಾಕೆ ಅಂದರೆ ಯೂಥಪ ಬಹಳ ದೊಡ್ಡ ಗುಂಪು, ಬಹಳಷ್ಟು ದೊಡ್ಡದಾದಂತಹ ಆನೆಯ ದಂಡು, ಗುಂಪು, ಸೈನ್ಯ, ಅದಕ್ಕೆ ಒಡೆಯ ಅನ್ನುವುದಕ್ಕಾಗಿ ದೇವರು ಇವನಿಗೆ ಮೆಚ್ಚಲಿಲ್ಲ ಅಂತ ತೋರಿಸೋದಕ್ಕಾಗಿ. ಯದ್ಯಪಿ ಯೂಥಪ ಅವನು, ಆದರೂ ಯೂಥಪ ಆದದ್ದಕ್ಕೆ ದೇವರು ಅವನಿಗೆ ಒಲದಿಲ್ಲ. ನನು ಅಲ್ಲ, ನ ನು ಯೂಥಪಾಯ. ಯೂಥಪಾಯ ನ, ಅವನು ಯೂಥಪ ಬಹಳ ದೊಡ್ಡ ದಂಡಿಗೆ ನಾಯಕ, ದಂಡನಾಯಕ ಅನ್ನೋದಕ್ಕೆ ದೇವರು ಒಲದದ್ದಲ್ಲ. ನ ಯೂಥಪಾಯ, ಯೂಥಪತ್ವಾಯ,
ಯೂಥಪತ್ವ ಎಂಬ ನಿಮಿತ್ತದಿಂದ ದೇವರು ಅವನಿಗೆ ಒಲದದ್ದಲ್ಲ, ಭಕ್ತ್ಯಾತು ತೋಷ, ಅವನ ಭಕ್ತಿಗೆ ದೇವರು ಒಲದದ್ದೇ ಹೊರತು ಅವನನ್ನು ಅನುಸರಿಸುವವರು ಬಹಳ ಇದ್ದಾರೆ, ಬಹಳ ದೊಡ್ಡ ಗುಂಪಿಗೆ ನಾಯಕ ಅಂತ ದೇವರು ಒಲದಿಲ್ಲ ಅಂತ ತೋರಿಸೋದಕ್ಕೆ ವೇದವ್ಯಾಸ ದೇವರು ಯೂಥಪ ಶಬ್ದ ಪ್ರಯೋಗ ಮಾಡ್ತಾರೆ, ಹಿಂದೆ ನ ಇಡುತ್ತಾರೆ. ಅದು ನನು ಅಂತೂ ಆಗಬಹುದು, ನು ಅಂತೂ ಬಿಡಿಸ್ಬೋದು. ನು ಈಗ ಇದಾನೀಂ ಯೂಥಪಾಯ ದೊಡ್ಡ ದಂಡಕ್ಕೆ ನಾಯಕನಾಗಿದ್ದಾನೆ ಅನ್ನುವುದಕ್ಕೋಸ್ಕರ ನ ತುತೋಷ, ಪರಮಾತ್ಮ ಅವನ ಮೇಲೆ ಸಂತೋಷಪಟ್ಟದ್ದಲ್ಲ. ಮತ್ತೆ ಸಂತೋಷಪಟ್ಟನಲ್ಲ, ಭಕ್ತ್ಯಾತುತೋಷ, ಅವನ ಭಕ್ತಿಗೆ ಸಂತೋಷಪಟ್ಟಿದ್ದಾನೆ ಎಂಬುದಾಗಿ ಪ್ರಹ್ಲಾದರಾಜರು ಆ ಭಕ್ತಿಯ ಮಹತ್ವವನ್ನು ವರ್ಣನೆ ಮಾಡುತ್ತಾ ತಾವು ಭಕ್ತಿಪೂರ್ವಕವಾಗಿ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾತುತೋಷ ಭಗವಾನ್ ನನು ಯೂಥಪಾಯ. ಎಲ್ಲರೂ ಭಕ್ತಿಪೂರ್ವಕವಾಗಿ ಭಗವಂತನ ರಾಮನ ನಾಮವನ್ನು ಕೆಲವು ಕ್ಷಣಗಳವರೆಗೆ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ರಾಮ 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 ಜೈ ಶ್ರೀರಾಮ್. ಶ್ರೀಕೃಷ್ಣಾರ್ಪಣಮಸ್ತು.